ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ಆಳವಾದ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಚರ್ಚೆಯನ್ನು ಮುಂದುವರಿಸುವ ಮುನ್ನ ಒಂದು ಸಣ್ಣ ವಿನಂತಿ. ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಬೇಕು ಅನ್ಸಿದ್ರೆ ದಯವಿಟ್ಟು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಇವತ್ತಿನ ವಿಷಯಕ್ಕೆ ಬರೋಣ. ನಮ್ಮ ದೇಹ ಅನ್ನೋದು ಕೇವಲ ಒಂದು ಭೌತಿಕ ವಸ್ತುವೇ ಅಥವಾ ಅದಕ್ಕೂ ಮಿಗಿಲಾದ ಒಂದು ಉದ್ದೇಶ ಇದೆಯಾ? ಸುಮಾರು 800 ವರ್ಷಗಳ ಹಿಂದೆ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಇದಕ್ಕೆ ಆಹಾ ಎಂಥ ಅದ್ಭುತ ಉತ್ತರ ನೀಡಿದ್ದಾರೆ. ಹೌದು, ಆ ವಚನ ಹೀಗಿದೆ: ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸರಾಗವ ಪಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮದೇವ. ಆಹಾ, ಕೇಳೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಸಾಲುಗಳು? ಇಲ್ಲಿ ನನ್ನದೊಂದು ಪ್ರಶ್ನೆ. ಬಸವಣ್ಣನವರು ತಮ್ಮನ್ನೇ ಒಂದು ಸಂಗೀತ ವಾದ್ಯ ಅಂತ ಯಾಕೆ ಕಲ್ಪಿಸಿಕೊಳ್ತಾರೆ? ನೇರವಾಗಿ ಅಂದ್ರೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಅಂತ ಹೇಳಬಹುದಿತ್ತಲ್ವೇ? ಈ ರೂಪಕದ ವಿಶೇಷತೆಯೇನು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಈ ವಾದ್ಯದ ರೂಪಕ ಯಾಕೆ ಇಷ್ಟು ಪ್ರಭಾವಶಾಲಿ ಅಂದ್ರೆ, ಈಗ ನೋಡಿ, ಸಂಗೀತ ವಾದ್ಯಕ್ಕೆ ಒಂದು ಸ್ವಾಭಾವಿಕ ಗುಣ ಇದೆ. ಅದು ತನ್ನಷ್ಟಕ್ಕೆ ತಾನೇ ನುಡಿಯೋದಿಲ್ಲ, ಅದಕ್ಕೆ ಒಬ್ಬ ನುಡಿಸುವನೂ ಬೇಕೇ ಬೇಕು. ಹೌದು. ಇದೇ ಅಹಂಕಾರ ಶೂನ್ಯತೆಯ ಪರಿಕಲ್ಪನೆ. ಬಸವಣ್ಣನವರು ಇಲ್ಲಿ ನಾನು ಅನ್ನೋ ಕರ್ತೃತ್ವ ಭಾವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕ್ತಿದ್ದಾರೆ. ನಾನಿಲ್ಲ, ನೀನೇ ನನ್ನನ್ನು ನುಡಿಸುವನು ಅಂತ. ಓಹೋ, ಹೌದು. ದಂಡಿಗೆ ಅಂದ್ರೆ ವೀಣೆಯ ಆ ಉದ್ದನೆಯ ಭಾಗ, ಸೋರೆ ಅಂದ್ರೆ ಅದರ ತಳಭಾಗದ ಆ ದುಂಡಿಗಿನ ಬುರುಡೆ. ಇಡೀ ದೇಹವೇ ಒಂದು ದೈವಿಕ ಸಂಗೀತದ ಉಪಕರಣ ಆಗಬೇಕು ಅನ್ನೋ ಕಲ್ಪನೆ ಇದು. ಇದು ಕೇವಲ ಭಕ್ತಿಯಲ್ಲ, ಇದು ಅಸ್ತಿತ್ವದ ವಿಲೀನ. ಹಾಗಾದ್ರೆ ಇದು ಕೇವಲ ದೇಹದ ಸಮರ್ಪಣೆ ಅಷ್ಟೇ ಅಲ್ಲ, ಅದಕ್ಕಿಂತ ಆಳವಾದದ್ದು ಅಂತೀರಾ? ಉದಾಹರಣೆಗೆ ಬತ್ತೀಸ ರಾಗವ ಪಾಡಯ್ಯ ಅನ್ನೋ ಸಾಲಿದೆಯಲ್ಲ, ಇದು ಕೇವಲ ಸಂಗೀತದ ರಾಗಗಳ ಬಗ್ಗೆನಾ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ಶರಣರ ತನು ಮನ ಧನ ಅರ್ಪಣೆಯ ಪರಿಕಲ್ಪನೆಯನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಕಾಯ, ಶಿರ, ನರ ಇವೆಲ್ಲವೂ ತನುವಿನ ಸಮರ್ಪಣೆ. ಆದರೆ ಬತ್ತೀಸ ರಾಗ ಅನ್ನೋದು ಮನದ ಎಲ್ಲಾ ಭಾವನೆಗಳ ಸಂಕೇತ. ಮನಸ್ಸಿನ ಭಾವನೆಗಳ? ಹೌದು. ಪ್ರೀತಿ, ಕೋಪ, ದುಃಖ, ಸಂತೋಷ, ಹೀಗೆ ಬದುಕಿನಲ್ಲಿ ಬರುವ ಎಲ್ಲಾ ಅನುಭವಗಳ ಒಂದು ಮೊತ್ತ. ಬಸವಣ್ಣನವರು ಹೇಳ್ತಿರೋದೇನು ಅಂದ್ರೆ, ನನ್ನ ದೇಹ ಮಾತ್ರ ಅಲ್ಲ, ನನ್ನ ಮನಸ್ಸಿನಲ್ಲಿ ಮೂಡುವ ಎಲ್ಲಾ ಭಾವನೆಗಳನ್ನೂ ನೀನೇ ನುಡಿಸು, ಅವೆಲ್ಲವೂ ನಿನ್ನ ಅಭಿವ್ಯಕ್ತಿಯಾಗಲಿ ಅಂತ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ. ಲಿಂಗಾಯತ ಚಿಂತನೆಯ ಪ್ರಕಾರ ಕೂಡಲ ಸಂಗಮ ದೇವನು ವ್ಯಕ್ತಿರೂಪಿಯಲ್ಲ. ಸರಿ. ಅವನು ನಿರಾಕಾರ ಚೈತನ್ಯ. ಆ ನಿರಾಕಾರ ಶಕ್ತಿಯ ಕೈಯಲ್ಲಿ ನಮ್ಮ ತನುಮನಗಳು ಒಂದು ವಾದ್ಯವಾಗಬೇಕು ಎಂಬುದೇ ಇದರ ತಿರುಳು. ನಮ್ಮ ಈ ಶೈಕ್ಷಣಿಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆಯೇ ಇರ್ಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳಿದ ಹಾಗೆ ದೈವವು ನಿರಾಕಾರ, ಒಂದು ಅಮೂರ್ತ ಚೈತನ್ಯ. ಇದು ತುಂಬಾ ಕುತೂಹಲಕಾರಿ. ಆದರೆ ಉರದೊಲೊತ್ತಿ ಬಾರಿಸು ಅಂದ್ರೆ ಎದೆಗೊತ್ತಿಕೊಂಡು ನುಡಿಸು ಅನ್ನೋ ಮಾತಿನಲ್ಲಿ ಒಂದು ತೀವ್ರವಾದ ಆಪ್ತತೆ, ಒಂದು ಪ್ರೀತಿ ಕಾಣಿಸ್ತದಲ್ಲ. ಈ ವೈಯಕ್ತಿಕ ಇಂಟಿಮಸಿ ಮತ್ತು ನಿರಾಕಾರ ತತ್ವ ಇವೆರಡೂ ಹೇಗೆ ಒಟ್ಟಿಗೆ ಹೊಂದಿಕೊಳ್ತವೆ? ಅತ್ಯುತ್ತಮವಾದ ಅವಲೋಕನ. ಇದೇ ಈ ವಚನದ ನಿಜವಾದ ಸೌಂದರ್ಯ. ಇಲ್ಲಿ ಉರದಲೊತ್ತಿ ಅನ್ನೋದು ಯಾವುದೇ ಮೂರ್ತ ರೂಪದ ದೇವನನ್ನ ಅಪ್ಪಿಕೊಳ್ಳೋದಲ್ಲ. ಬದಲಾಗಿ ಆ ಪರಮ ಚೈತನ್ಯದೊಂದಿಗೆ ಸಂಪೂರ್ಣವಾಗಿ ಒಂದಾಗುವ ತೀವ್ರ ಹಂಬಲದ ಅಭಿವ್ಯಕ್ತಿಯದು. ಉರ ಅಥವಾ ಹೃದಯ ಅನ್ನೋದು ನಮ್ಮೆಲ್ಲ ಅನುಭವಗಳ ಕೇಂದ್ರ ಅಲ್ವಾ? ಹೌದು. ನನ್ನ ಅಸ್ತಿತ್ವದ ಕೇಂದ್ರದಿಂದಲೇ ನಿನ್ನ ಸಂಗೀತ ಹೊಮ್ಮಲಿ, ನನ್ನ ಪ್ರತಿ ಉಸಿರು, ಪ್ರತಿ ಭಾವ ನಿನ್ನ ಇಚ್ಛೆಯಂತೆ ಇರಲಿ ಅಂತ ಬೇಡಿಕೊಳ್ಳುವ ಪರಿಯಿದು. ನಿರಾಕಾರ ತತ್ವದ ಜೊತೆಗಿನ ಅತ್ಯಂತ ಆಪ್ತವಾದ ಪ್ರೇಮಭರಿತ ಸಂಬಂಧವದು. ಅಹಂಕಾರ ಪೂರ್ತಿಯಾಗಿ ಕರಗಿದಾಗ ಮಾತ್ರ ಇಂತಹ ಒಂದು ಅದ್ವೈತ ಸ್ಥಿತಿ ಸಾಧ್ಯ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದ ಸಂದೇಶವನ್ನ ಹೀಗೆ ಹೇಳಬಹುದಾ? ನಮ್ಮನ್ನ ನಾವು ಕೇವಲ ಲೌಕಿಕ ಆಸೆಗಳಿಗೆ ಸೀಮಿತಗೊಳಿಸಿಕೊಳ್ಳದೆ ನಮ್ಮ ಇಡೀ ಅಸ್ತಿತ್ವವನ್ನೇ ಒಂದು ಉನ್ನತ ಉದ್ದೇಶಕ್ಕಾಗಿ, ಒಂದು ದೈವಿಕ ಸಾಧನವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಅಂತ. ನಿಖರವಾಗಿ. ಅಹಂಕಾರವನ್ನು ತೊರೆದು ನಮ್ಮೆಲ್ಲ ಕ್ರಿಯೆಗಳು ಆ ಪರಮ ಚೈತನ್ಯದ ಇಚ್ಛೆಯಂತೆ ನಡೆಯಲಿ ಅಂತ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದೇ ನಿಜವಾದ ಶರಣಾಗತಿ. ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಖಂಡಿತ.
ಈ ಚರ್ಚೆಯಿಂದ ನಮ್ಮ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗುವುದಾದರೆ, ಇಂದಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ವೃತ್ತಿ, ಜ್ಞಾನ ಮತ್ತು ಕೌಶಲ್ಯಗಳನ್ನೇ ಒಂದು ವಾದ್ಯ ಅಂತ ನಾವು ಪರಿಗಣಿಸಿದರೆ, ಅದನ್ನು ಸ್ವಾರ್ಥವನ್ನು ಮೀರಿ ಸಮಾಜದ ಒಳಿತಿಗಾಗಿ ಅಥವಾ ಒಂದು ಉನ್ನತ ಮೌಲ್ಯಕ್ಕಾಗಿ ಹೇಗೆ ನುಡಿಸಬಹುದು? ಈ ಕುರಿತು ನಾವೆಲ್ಲರೂ ಆಲೋಚಿಸೋಣ. ಎಲ್ಲರಿಗೂ ಶರಣು ಶರಣ.